ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಾಕ್ಯ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಯೇಸುಸ್ವಾಮಿಯ ಪುನರುತ್ಥಾನದ ನಂತರ ಆರೋಹಣ ಮಾಡಿ ಶಿಷ್ಯರಿಗೆ ಪವಿತ್ರಾತ್ಮನಿಗೋಸ್ಕರ ಕಾಯುವುದಕ್ಕಾಗಿ ತಿಳಿಸ್ತಾರೆ. ಪಂಚಾಶತ್ ಮಂದಿರದಲ್ಲಿ ಪವಿತ್ರಾತ್ಮನ ಅಭಿಷೇಕ ಅವರ ಮೇಲೆ ಇಳಿದು ಬರುತ್ತೆ. ಅವತ್ತಿಂದ ಶಕ್ತಿಯುತವಾಗಿ ಈ ಅಪೊಸ್ತಲರೆಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಅನೇಕರಿಗೆ ಆಶೀರ್ವಾದವಾಗಿ ಮುಂದೆ ಸಾಗ್ತಾ ಇದ್ದಾರೆ. ಸಭೆ ಪ್ರಾರಂಭ ಆಯಿತು. 3,000ಕ್ಕಿಂತ ಹೆಚ್ಚು ಜನ ದೀಕ್ಷಾಸನ ಮಾಡಿಸಿಕೊಂಡು ಸಂತೋಷವಾಗಿ ಒಟ್ಟಿಗೆ ದೇವರನ್ನು ಆರಾಧನೆ ಮಾಡ್ತಾ ಇರುವಂತಹ ಆ ಸಮಯಗಳು. ಹಾಗೆ ಪ್ರತಿ ವಾರ ಕರ್ತನನ್ನು ಆರಾಧಿಸುತ್ತಾ ಬಹಳ ಸಂತೋಷವಾಗಿ ಜೀವಿಸ್ತಾ ಇರುವಂಥ ಸಮಯ. ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೀತಾ ಇದೆ. ಎಲ್ಲರಿಗೂ ಭಯ ಉಂಟಾಯಿತು. ಆಗ 3ನೇ ಅಧ್ಯಾಯ ಆರಂಭದಲ್ಲಿ ನಾವು ನೋಡಬೇಕಾದ್ರೆ, ಒಂದಾನೊಂದು ದಿವಸ ಪೇತ್ರ ಯೋಹಾನರು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ದೇವಾಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗ್ತಾ ಇರುವಂತಹ ಪೇತ್ರ ಯೋಹಾನರ ಮುಂದೆ ಅನೇಕ ಭಿಕ್ಷೆ ಬೇಡುವುದಕ್ಕಾಗಿರುವಂತಹ ಆ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಭಿಕ್ಷೆ ಬೇಡ್ತಾ ಇದ್ದಾನೆ. ಯಾಕೆಂದರೆ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ಸುಂದರವೆಂಬ ದೇವಾಲಯದ ಬಳಿಯಲ್ಲಿ ತಂದು ಜನ ಕೂರಿಸ್ತಾ ಇದ್ರು. ಅವರು ಭಿಕ್ಷೆ ಬೇಡೋದು, ಇವನು ದುಡ್ಡು ಅವ್ರಿಗೆ ಕೊಡೋದು, ಇವನಿಗೇನೋ ಸ್ವಲ್ಪ ಊಟನೋ ತಿಂಡಿನೇನೋ ಕೊಟ್ಬಿಡ್ತಾರೆ. ಬಾಕಿ ದುಡ್ಡೆಲ್ಲ ಅವರೊಂದು ಬಿಸ್ನೆಸ್ ಲಾಬಿ ನಡೀತಾ ಇದೆ. ಆದರೆ ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಪೇತ್ರ ಯೋಹಾನರು ಆ ದೇವಾಲಯಕ್ಕೆ ಬರಬೇಕಾದ್ರೆ ಅವನು ಕೈ ನೀಡ್ತಾನೆ, ಸ್ವಾಮಿ ಭಿಕ್ಷೆ ಕೊಡಿ, ನನಗೆ ಏನಾದರೂ ಹೆಲ್ಪ್ ಮಾಡಿ. 4ನೇ ವಾಕ್ಯ ನಾವು ನೋಡ್ತೀವಿ. ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಗಮನವಿಟ್ಟು ನೋಡ್ತಾ ಇದ್ದಾರೆ. ಅವನು ದೃಷ್ಟಿಸಿ ನೋಡಿಬಿಟ್ಟು ಏನು ಹೇಳ್ತಾರೆ? ನಮ್ಮನ್ನು ನೋಡು ಅಂತ ಹೇಳು. ಆಗ ಅವನಿಗೆ ಒಂದು ಆಸೆ, ಯಾರೂ ಯಾವತ್ತೂ ಸಹ ಈ ರೀತಿಯಲ್ಲಿ ದೃಷ್ಟಿಸಿ ನೋಡೂ ಇಲ್ಲ, ನಮ್ಮನ್ನು ನೋಡೂ ಇಲ್ಲ, ನೋಡು ಅಂತ ಹೇಳೂ ಇಲ್ಲ. ಹಾಗಾದರೆ ಏನೋರೋ ಸಿಗಬಹುದು. ಯಾಕೆಂದರೆ ಸ್ಪೆಷಲ್ಲಾಗಿ ಇವರೇನೋ ಹೇಳ್ತಾ ಇರಬೇಕಾದ್ರೆ ಏನೋ ಸ್ಪೆಷಲ್ಲಾಗಿ ಸಿಗುತ್ತೆ ಅಂತೇಳಿ ಅವನು ಅವರಿಂದ ಏನಾದರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಅವಾಗ ಅವನಿಗೆ ಆಸೆ ಆಯಿತು, ಏನೋ ಸ್ಪೆಷಲ್ ಸಿಗುತ್ತೆ, ಎಲ್ಲರೂ ಕೊಡೋ ರೀತಿಯಲ್ಲ, ಡಿಫ್ರೆಂಟಾಗಿ ಏನೋ ನನಗೆ ಕೊಡಬಹುದು ಎಂಬ ಒಂದು ನಂಬಿಕೆಯಿಂದ ಇವನು ಅವರನ್ನು ನೋಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ಅಂದಿನ ಕಾಲದಲ್ಲಿ ಕಷ್ಟದಲ್ಲಿ ವೇದನೆಯಲ್ಲಿರುವಂಥ ಭಿಕ್ಷುಕರಾಗಿರುವುದು ಇತರ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಒಂದು ಮನಸ್ಸಿರೋರು ಇದ್ದಾರೆ, ಕೊಡ್ತಾರೆ. ಆದರೆ ಪೇತ್ರ ಯೋಹಾನ ಅವರ ಜೀವಿತದಲ್ಲಿ ದುಡ್ಡೇ ಇಲ್ಲ. ಯಾಕೆಂದರೆ ಹೆಚ್ಚು ಕಡಿಮೆ 3.5 ವರ್ಷ ಆಯಿತು ಕೆಲಸ ಮಾಡಿ. ಅವರು 3.5 ವರ್ಷದಿಂದ ಅವರು ಕೆಲಸ ಬಿಟ್ಟಿದ್ದಾರೆ, ದುಡ್ಡಿಲ್ಲ. ಅವರ ಜೀವನವೇ ಹೇಗೋ ನಿರ್ವಹಣೆ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಯೇಸುಸ್ವಾಮಿ ಇದ್ದಂಥ ಸಮಯದಲ್ಲಿ ಅವರಿಗೆ ಊಟಕ್ಕೇನು ತೊಂದರೆ ಇರಲಿಲ್ಲ. ಅದಾದ ಮೇಲೆ ಅವರಿಗೆ ಒಂದು ರೀತಿಯಲ್ಲಿ ಯೇಸುನೂ ಜೊತೆಯಲ್ಲಿಲ್ಲ, ರೊಟ್ಟಿ ಮೀನು ಕೊಡ್ತಾ ಇಲ್ಲ, ಈಗ ಕೆಲಸಕ್ಕೂ ಹೋಗ್ತಾ ಇಲ್ಲ. ಆ ರೀತಿಯ ಸಂದರ್ಭದಲ್ಲಿ ದುಡ್ಡೇ ಇಲ್ಲ ಕೈಯಲ್ಲಿ, ಫುಲ್ ಪಾಕೆಟೆಲ್ಲ ಖಾಲಿಯಾಗಿರುವಂತಹ ಒಂದು ಸಂದರ್ಭ. ಆದರೆ ಆ ಪಾಕೆಟ್ ಖಾಲಿಯಾಗಿದ್ದರೂ ಸಹ ಅವರ ಆತ್ಮನಲ್ಲಿ ಅವರು ಬಲವುಳ್ಳವರಾಗಿದ್ದಾರೆ, ಅವರು ಸ್ಟ್ರಾಂಗ್ ಆಗಿದ್ದಾರೆ, ಕೊರತೆ ಇಲ್ಲದವರಾಗಿದ್ದರು. ಮೊದಲು ದುಡ್ಡೂ ಇಲ್ಲ, ಈ ಕಡೆ ಆತ್ಮನೂ ಇಲ್ಲ. ಆದರೆ ಇವಾಗ ಪಂಚಾಶತಮ ದಿನದಲ್ಲಿ ಆತ್ಮನ ಸುರಿಸುವಿಕೆಯ ಮೂಲಕ ಸ್ಟ್ರಾಂಗಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಈಗ ಅವ್ರು ಹೇಳ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ಇಲ್ಲ, ಆದರೆ ನಮ್ಮಲ್ಲಿ ಅದಕ್ಕಿಂತ ಅಮೂಲ್ಯವಾದದೊಂದಿದೆ. ಏನಿದೆ ಗೊತ್ತಾ? ಯೇಸುವಿನ ನಾಮ ಇದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಈ ಲೋಕದ ಆಸ್ತಿಗಿಂತ, ವಿದ್ಯಾಭ್ಯಾಸಕ್ಕಿಂತ, ಬಲಕ್ಕಿಂತ, ಶಕ್ತಿಗಿಂತ ಮಿಗಿಲಾದದ್ದು, ಪವರ್ಫುಲ್ಲಾದದ್ದು ದೇವರ ನಾಮ ಎಂಬುದನ್ನು ನಾವು ಮರಿಬಾರ್ದು. ದೇವರ ನಾಮ ನನ್ನ ಮೇಲೆ, ನಿಮ್ಮ ಮೇಲೆ ಇರೋದಾದರೆ ಅದು ಎಲ್ಲ ನಾಮಕ್ಕಿಂತಲೂ ಮೇಲಾದದ್ದು ಎಂಬುದು ಮಾತ್ರವಲ್ಲ, ನನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂಥದ್ದು, ನನ್ನ ಎಲ್ಲ ಇಕ್ಕಟ್ಟುಗಳಿಗೆ ಪರಿಹಾರ ಕೊಡುವುದಕ್ಕೆ ಶಕ್ತವಾದಂತಹ ಒಂದು ನಾಮವಾಗಿದೆ ಯೇಸುವಿನ ನಾಮ. ಅಲ್ಲೇನು ಹೇಳ್ತಾ ಇದ್ದಾರೆ? ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು. ಯೇಸುವಿನ ಹೆಸರಲ್ಲಿ ಎದ್ದು ನಡೆದಾಡು. ಇವತ್ತಿಂದ
ನಿನ್ನ ಭಿಕ್ಷಾಟನೆಯನ್ನು ನಿಲ್ಲಿಸ್ಬಿಡು. ಇನ್ಮೇಲೆ ನೀನು ಭಿಕ್ಷೆ ಬೇಡಬೇಡ ನೀನು. ಯಾಕೆ? ನಿನ್ನ ಕಾಲುಗಳಿಗೆ ಹರಡುಗಳಿಗೆ ಬಲವನ್ನು ಕೊಡುವುದಕ್ಕೆ ಶಕ್ತವಾದ ಒಂದು ನಾಮ ನಮ್ಮ ಹತ್ರ ಇದೆ. ಆ ದುಡ್ಡನ್ನು ನಾವೇನಾದರೂ ಎಲ್ಲಿಂದಾದರೂ ತಂದು ಕೊಟ್ಟರೆ ಒಂದೊತ್ತೋ ಎರಡೊತ್ತೋ ನೀನು ಊಟ ಮಾಡಬಹುದು. ಆದರೆ ನೀನು ಪೂರ್ಣ ಸ್ವಸ್ಥನಾದರೆ ನೀನು ಸ್ವತಂತ್ರನಾಗಿ ನೀನು ನಡೆಯಬಹುದು. ಈ ಹಗಲು ಸಮಯದಲ್ಲಿ ಕೇಳುವಂತಹ ದೇವರ ಮಕ್ಕಳೇ, ನಿನ್ನ ಜೀವಿತದ ಸಮಸ್ಯೆಗೆ ಪರಿಹಾರ ಯೇಸುವಿನ ನಾಮದಲ್ಲಿದೆ. ಯೇಸುವಿನ ನಾಮ ನಿನ್ನ ವೇದನೆಯನ್ನು ನೀಗಿಸುವಂಥದ್ದು, ನಿನ್ನ ಕಷ್ಟಗಳನ್ನು ನೀಗಿಸುವಂಥದ್ದು, ನಿನ್ನ ಇಕ್ಕಟ್ಟುಗಳಿಗೆ ಪರಿಹಾರ ಕೊಡುವಂಥದ್ದು, ನಿನ್ನ ಕೊರತೆಗಳನ್ನು ನೀಗಿಸುವಂಥದ್ದು ಯೇಸುವಿನ ನಾಮ. ಆದ್ದರಿಂದ ಈ ದಿನಗಳಲ್ಲಿ ನಮಗೆ ಹಣಕ್ಕಿಂತ ಮಿಗಿಲಾಗಿ ಪವರ್ಫುಲ್ ಆಗಿರುವಂತಹ ಯೇಸುವಿನ ನಾಮದಲ್ಲಿ ಆಶ್ರಯಿಸೋಣ. ಯೇಸುವಿನ ನಾಮ ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂಥದ್ದಾಗಿದೆ. ಆ ಯೇಸುವಿನ ನಾಮ ಕರೆದು ಆ ಯೇಸುವಿನ ನಾಮದ ಮೂಲಕ ಬಿಡುಗಡೆಯನ್ನು ಹೊಂದಿ ಮುಂದೆ ಸಾಗುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ತೇವೆ. ನಿನ್ನ ನಾಮ ಅದು ಶಕ್ತಿಯುತವಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ನಮ್ಮನ್ನು ಬಿಡಿಸುವಂತಹ, ಜಯ ಕೊಡುವಂತಹ ಒಂದು ನಾಮವಾಗಿರುವುದಕ್ಕಾಗಿ ಸ್ತೋತ್ರ. ಆ ನಾಮವನ್ನು ಆಶ್ರಯಿಸಿ ಮುಂದೆ ಸಾಗುವಂತೆ ದೊಡ್ಡ ಬಲವನ್ನು, ಜಯವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನೇ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.